ಯಾವುದರ ಬಗ್ಗೆ ಚರ್ಚೆ ಆಗುತ್ತೆ ಅನ್ನೋದೇ ಗೊತ್ತಿಲ್ಲಲ್ಲ. ಅದಾದಮೇಲೆ ನೋಡೋಣ. ನಾವು ತೆರೆ ಬೀಳಬೇಕು ಅಂತ ನಮಗೆಲ್ಲ ಅಪೇಕ್ಷೆ ಇದೆ. ಆ ರೀತಿ ಆದರೆ ಭಾಳ ಒಳ್ಳೆಯದು. ಮನವಿ ಅಂತೂ ಮಾಡ್ತಿರಲ್ಲ ಸರ್? ಹೌದು, ಮನವಿ ಅಂತೂ ಮಾಡ್ತೀವಿ. ಎಲ್ರಿಗೂ ಆಹ್ವಾನ ಬಂತು, ಸಿ ಎಮ್ಗೆ ಆಹ್ವಾನ ಬಂತು. ನೆನ್ನೆ ಡಿ ಕೆ ಶಿ ಅವ್ರಿಗೆ ಮತ್ತೇನು ಆಹ್ವಾನ ಬಂತು? ಯಾಕಷ್ಟು ವಿಳಂಬ, ಏನಿದ್ರೆ ಹಿಂದಿನ ರೀತಿ ಏನಿರಲಿಕ್ಕಿಲ್ಲ. ಅವರಿಗೆ ಬೇರೆ ಸಮಯ ಕೊಡಬೇಕಲ್ಲ. ಅಧ್ಯಕ್ಷರಿಗೆ ಬೇರೆ ಸಮಯ ಕೊಡ್ತಾರೆ ಮತ್ತು ಮುಖ್ಯಮಂತ್ರಿಗಳಿಗೆ ಬೇರೆ ಸಮಯ. ಅದಕ್ಕೆ ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ. ನಾನು ಪ್ರತ್ಯೇಕವಾಗಿ ಹೋಗಿದ್ರೆ ನೀವು ಹೇಳೋದು ಕರೆಕ್ಟ್ ಇದೆ. ಆದರೆ ನಾನು ಪ್ರತ್ಯೇಕವಾಗಿ ಹೋಗಿಲ್ಲ, ಅದರಿಂದ ಜೊತೆಯಲ್ಲಿ ಹೋಗ್ತಾ ಇದ್ದೀನಿ. ನಿರೀಕ್ಷೆ ಅಷ್ಟು ಬಿಟ್ಟರೆ ಬೇರೆ ಹೇಳಿದ್ನಲ್ಲಿ 3-4 ವಿಚಾರಗಳಲ್ಲಿ ಯಾವುದಾದ್ರೂ ಆಗ್ತದೆ, ಇಲ್ಲಿ ಹೇಳೋಕ್ಕಾಗಲ್ಲ. ನಾಳೆ ಫೈನಲ್ ತೀರ್ಮಾನಗಳಾಗ್ಬೋದು ಸರ್? ಚರ್ಚೆ ಅಂತೂ ನಾಳೆ ಕರೆದಿದ್ದಾರೆ ಮುಖ್ಯಮಂತ್ರಿಗಳನ್ನ. ಅವ್ರ ಜೊತೆಯಲ್ಲಿ ಏನು ಮಾತಾಡ್ತೀವಿ. ನೀವು ಹಿಂದೆ ಕೂಡ ಒಂದಷ್ಟು ಗೊಂದಲಗಳಿಗೆ ತೆರೆಯಬೇಕು ಅಂತ ಹೇಳಿದ್ದೀನಿ. ನಾಳೆ ಎಲ್ಲ ಈಗಲೂ ಹೇಳಿದ್ದೀನಿ, ಹಿಂದೇನೂ ಹೇಳಿದ್ದೇನೆ, ಈಗಲೂ ಹೇಳ್ತೇನೆ. ಯಾವುದೇ ರೀತಿಯ ಈ ರಾಜಕೀಯದ ಗೊಂದಲಗಳು ನಮ್ಮ ಪಕ್ಷದಲ್ಲಿ ಇರಬಾರ್ದು ಅಂಥೇಳಿ ನಾನು ನಂಬಿಕೆ ಇಟ್ಟಿರೋನು. ಏಕೆಂದರೆ ಇದರ ಪರಿಣಾಮ ಆಡಳಿತದ ಮೇಲೆ ಬೀಳುತ್ತೆ. ಹಾಗಾಗಿ ಆದಷ್ಟು ಶೀಘ್ರವಾಗಿ ಇದೆಲ್ಲ ಬಗೆಹರಿದೆ ಒಳ್ಳೆಯದು. ರಾಜ್ಯದ ದೃಷ್ಟಿಯಿಂದ, ಜನಸಮುದಾಯದ ದೃಷ್ಟಿಯಿಂದ ಭಾಳ ಒಳ್ಳೆಯದು. ಅಧಿಕಾರ ಹಂಚಿಕೆ ವಿಚಾರ ಒಂದು ಕ್ಲಾರಿಟಿ ಬಯಸಿದ್ರು ಸರ್.